ಎಲ್ಲರಿಗೂ ನಮಸ್ಕಾರ. ಮಾಡಿಕೆ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ದಿನಾಂಕ 22/3/2024 ಅಂದರೆ ಯಾವಾಗಲೂ ಮಾರ್ಚ್ ಮಾಹ 22ನೇ ತಾರೀಕನ್ನು ಜಲದಿನ, ವಿಶ್ವ ಜಲದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಸೊ ಹಾಗಾದರೆ ನಾವು ಇವತ್ತು ಶಾಂತಿಗಾಗಿ ನೀರು ಮತ್ತು ಇನ್ನೊಂದು ಇವತ್ತಿನ ವಿಶೇಷ ದಿನ ಅಂತಂದರೆ ಯಾವುದು, ಹವಾಮಾನ ದಿನದ ಬಗ್ಗೆ ಅಧ್ಯಯನ ಮಾಡೋಣ. ಆಮೇಲೆ ಬಲಿದಾನ ದಿನದ ಬಗ್ಗೆಯೂ ಕೂಡ ಏನು ಮಾಡೋಣ, ಇದರಲ್ಲಿ ಡಿಸ್ಕಷನ್ ಮಾಡೋಣ. ಸೊ ನೀರು ಶಾಂತಿಯನ್ನು ಸೃಷ್ಟಿಸ್ಬೋದು ಮತ್ತು ಸಂಘರ್ಷಕ್ಕೆ ಕಾರಣ ಕೂಡ ಆಗ್ಬೋದು. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ 1969ರಲ್ಲಿ ಏನಾಗುತ್ತೆ ಅಂತಂದರೆ ಸೆಪ್ಟೆಂಬರ್ 19, 1960ರಲ್ಲಿ ಯಾವುದು ಸಿಂಧು ನದಿ ಒಪ್ಪಂದ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈಗ ಕೂಡ ಸಂಘರ್ಷದಲ್ಲಿ ಇರ್ತಕ್ಕಂಥದ್ದು ನೋಡ್ಬೋದು. ಮತ್ತು ಕಾವೇರಿ ನದಿ ಮತ್ತು ಕೃಷ್ಣಾ ನದಿ, ಸೊ ಅನೇಕ ನದಿಗಳ ಮಧ್ಯೆ ಏನಿದೆ, ಇಲ್ಲಿ ಗೊಂದಲಗಳಿದ್ದಾವೆ. ಸೊ ನೀರು ಹಂಚಿಕೆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಮತ್ತು ಗೋವಾ ಮತ್ತು ಕರ್ನಾಟಕದವರಿಗೆ ಸಂಬಂಧಪಟ್ಟಂತೆ ಯಾವುದು ಮಹದಾಯಿ ನದಿಗಿದೆ. ಸೊ ನೀರಿನ ಕೊರತೆ ಇರುವಾಗ ಏನಾಗುತ್ತೆ, ಕಲುಷಿತಗೊಂಡಾಗ ಅಥವಾ ಜನರು ಅಸಮಾನತೆಯನ್ನು ಹೊಂದಿರುವಾಗ ಅಥವಾ ಪ್ರವೇಶವಿಲ್ಲದಿದ್ದಾಗ ಸಮುದಾಯಗಳು ಮತ್ತು ದೇಶಗಳ ನಡುವೆ ಏನಾಗುತ್ತೆ, ನೀರಿಗಾಗಿ ಉದ್ವಿಗ್ನತೆ ಉಂಟಾಗುವ ಸಾಧ್ಯತೆ ಇರುತ್ತೆ. ಸೊ ಪ್ರಪಂಚದಾದ್ಯಂತ 3 ಶತಕೋಟಿಗೂ ಹೆಚ್ಚು ಜನರು ರಾಷ್ಟ್ರೀಯ ಗಡಿಗಳನ್ನು ದಾಟುವ ನೀರನ್ನು ಅವಲಂಬಿಸಿದ್ದಾರೆ. ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಅದೇನಾಗುತ್ತೆ, ನೀರು ದಾಟಿ ಹೋದ್ಮೇಲೆ ಅವರಿಗೆ ನೀರು ಸಿಗುವಂಥ ಸಂದರ್ಭ. ಸೊ ಆದರೂ ಅದಾಗ್ಯೂ ನಾವು ಕೇವಲ 24 ದೇಶಗಳು ತಮ್ಮ ಎಲ್ಲ ಹಂಚಿಕೆಯ ನೀರಿನ ಸಹಕಾರ ಒಪ್ಪಂದಗಳನ್ನು ಹೊಂದಿರತಕ್ಕಂಥದ್ದು ನಾವು ಕಾಣ್ಬೋದು. ಇದರಲ್ಲಿ ಹವಾಮಾನ ಬದಲಾವಣೆಯ ಪರಿಣಾಮಗಳು ಹೆಚ್ಚಾದಂತೆ ಮತ್ತು ಜನಸಂಖ್ಯೆಯು ಬೆಳೆದಂತೆ ನಮ್ಮ ಅತ್ಯಮೂಲ್ಯ ಸಂಪನ್ಮೂಲವನ್ನು ರಕ್ಷಿಸುವ ಮತ್ತು ಸಂರಕ್ಷಿಸುವ ಸುತ್ತ ಒಗ್ಗೂಡಿಸುವ ತುರ್ತು ಅವಶ್ಯಕತೆ ಇದೆ. ಅಂದರೆ ಇದು ಎಮರ್ಜೆನ್ಸಿ ಅಂತ ನಾವು ಹೇಳ್ಬೋದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಯಾಕಂದರೆ ನೀರಿನ ಮಿತವಾದ ಬಳಕೆ ಮತ್ತು ವ್ಯವಸ್ಥಿತವಾದ ಬಳಕೆಯನ್ನು ನಾವು ಮಾಡಿದರೆ ಮುಂದಿನ ಪೀಳಿಗೆಗೆ ಏನು ಮಾಡ್ಬೋದು, ನೀರನ್ನು ಉಳಿಸ್ಕೊಡ್ಬೋದು. ಇದು ಒಂದು ನೈಸರ್ಗಿಕ ಸಂಪತ್ತು, ಇದನ್ನು ನಾವು ಏನು ಮಾಡಲಿಕ್ಕಾಗಲ್ಲ, ಹೌದಾ. ಆರ್ಟಿಫಿಷಿಯಲ್ ಆಗಿ ನಾವು ಮಾಡ್ಬೋದು, ಅದರಿಂದ ಪ್ರಯೋಜನ ಇಲ್ಲ ಅಷ್ಟೇ. ಸೊ ಸಾರ್ವಜನಿಕ ಆರೋಗ್ಯ ಮತ್ತು ಸಮೃದ್ಧಿ, ಆಹಾರ ಮತ್ತು ಶಕ್ತಿ ವ್ಯವಸ್ಥೆಗಳು, ಆರ್ಥಿಕ ಉತ್ಪಾದಕತೆ ಮತ್ತು ಪರಿಸರ ಸಮಗ್ರತೆ ಎಲ್ಲವೂ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಹಾಗೂ ಸಮಾನವಾಗಿ ನಿರ್ವಹಿಸಲಾದ ನೀರಿನ ಚಕ್ರವನ್ನು ಅವಲಂಬಿಸಿರುವುದನ್ನು ನಾವಿಲ್ಲಿ ಕಾಣ್ಬೋದು. ಅಷ್ಟೆಲ್ಲ ಸಕಾರಾತ್ಮಕ ಏರಿಳಿತದ ಪರಿಣಾಮವನ್ನು ನಾವು ರಚಿಸುವುದಾದರೆ ಏನಿದೆ ಅಂತಾರೆ, 2024 ವಿಶ್ವ ಜಲ ದಿನದ ಥೀಮ್ ಏನಂದರೆ ಶಾಂತಿಗಾಗಿ ನೀರು ಅಂತ ಹೇಳಿದ್ದಾರೆ. ಸೊ ನಾವು ನೀರಿನ ಮೇಲೆ ಸಹಕರಿಸಿದಾಗ ನಾವು ಸಕಾರಾತ್ಮಕ ಏರಿಳಿತದ ಪರಿಣಾಮಗಳನ್ನು ಸೃಷ್ಟಿಸುತ್ತೇವೆ. ಸಾಮರಸ್ಯವನ್ನು ಬೆಳೆಸುವುದು, ಸಮೃದ್ಧಿಯನ್ನು ಉತ್ಪಾದಿಸುವುದು ಹಾಗೂ ಹಂಚಿಕೆ ಸವಾಲುಗಳಿಗೆ ಸ್ಥಿತಿಸ್ಥಾಪಕತ್ವ ನಿರ್ಮಿಸುವುದು ಇದರ ಉದ್ದೇಶ ಆಗಿರ್ತಕ್ಕಂಥದ್ದು. ನೀರು ಎಂಬುದು ಕೇವಲ ಬಳಸಬೇಕಾದ ಮತ್ತು ಸ್ಪರ್ಧಿಸುವ ಸಂಪನ್ಮೂಲವಲ್ಲ, ಇದು ಮಾನವ ಹಕ್ಕು, ಜೀವನದ ಪ್ರತಿಯೊಂದು ಅಂಶಕ್ಕೂ ಸ್ವಾಭಾವಿಕವಾಗಿದೆ ಎಂಬುದನ್ನು ನಾವು ಅರಿತುಕೊಳ್ಬೇಕು. ಪ್ರತಿಯೊಬ್ಬರಿಗೂ ಇದು ನೈಸರ್ಗಿಕವಾಗಿ ದೊರೆತಕ್ಕಂಥ ಸಂಪತ್ತು, ಹೌದಾ. ಇದರ ಮೇಲೆ ಎಲ್ಲರಿಗೂ ಹಕ್ಕು ಸ್ವಾಮ್ಯ ಇದೆ, ಯಾವುದೇ ಒಬ್ಬರಿಗಲ್ಲ. ಆಮೇಲೆ ಈ ವಿಶ್ವ ಜಲ ದಿನದಂದು ನಾವೆಲ್ಲರೂ ನೀರಿನ ಸುತ್ತಲೂ ಒಗ್ಗೂಡಬೇಕಾಗಿರ್ತಕ್ಕಂಥದ್ದು. ಶಾಂತಿಗಾಗಿ ನೀರನ್ನು ಬಳಸಬೇಕು. ಹೆಚ್ಚು ಸ್ಥಿರ ಮತ್ತು ಸಮೃದ್ಧ ನಾಳೆಯ ಅಡಿಪಾಯವನ್ನು ನಾವು ಇಲ್ಲಿ ಹಾಕಬೇಕಾಗುತ್ತೆ. ವಿಶ್ವ ಜಲ ದಿನ 2024 ಪ್ರಮುಖ ಸಂದೇಶಗಳು ಏನಿದ್ದಾವೆ ಅಂತಾರೆ. ಸೊ ಆಗಲೇ ಈ ಪಾಯಿಂಟನ್ನು ನಾವು ಡಿಸ್ಕಷನ್ ಮಾಡಿದ್ದೀವಿ. ಸೊ ನೆಕ್ಸ್ಟು ಸಮೃದ್ಧಿ ಮತ್ತು ಶಾಂತಿ ನೀರಿನ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು. ಆಮೇಲೆ ರಾಷ್ಟ್ರಗಳು ಹವಾಮಾನ ಬದಲಾವಣೆ, ಸಾಮೂಹಿಕ ವಲಸೆ ಮತ್ತು ರಾಜಕೀಯ ಅಶಾಂತಿಯನ್ನು ನಿರ್ವಹಿಸುವುದರಿಂದ ಅವರು ತಮ್ಮ ಯೋಜನೆಗಳ ಹೃದಯ ಭಾಗದಲ್ಲಿ ನೀರಿನ ಸಹಕಾರವನ್ನು ನೀಡಬೇಕಾಗತ್ತೆ. ಆಮೇಲೆ ನೀರು ನಮ್ಮನ್ನು ಬಿಕ್ಕಟ್ಟಿನಿಂದ ಹೊರತರಬಹುದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯ ಸಮಾವೇಶಗಳಿಂದ ಕೂಡ ಏನು ಮಾಡ್ಬೋದು, ಹಿಡಿದು ಸ್ಥಳೀಯ ಮಟ್ಟದಲ್ಲಿ, ಹೌದಾ, ನಾವು ಕೈಗೊಂಡಿರ್ತಕ್ಕಂಥ ಕ್ರಮಗಳವರೆಗೂ ನ್ಯಾಯಯುತ ಮತ್ತು ಸಮರ್ಥನೆ ನೀರಿನ ಬಳಕೆಯ ಸುತ್ತಲೂ ಒಂದಾಗುವ ಮೂಲಕ ನಾವು ಸಮುದಾಯಗಳು ಮತ್ತು ದೇಶಗಳ ನಡುವೆ ಸಾಮರಸ್ಯವನ್ನು ಬೆಳೆಸಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ನೀರಿನಲ್ಲಿ ಸಾಮರಸ್ಯವೇನಾದರೂ ಬೆಳೆಸಿದರೆ ನಾವು ಈಕ್ವಲ್ ಆಗಿ ಏನು ಮಾಡ್ಬೋದು, ಈಕ್ವಲಿ ವಿ ವಿಲ್ ಗ್ರೋ ಆರ್ ಡೆವಲಪ್ ಟುಗೆದರ್ ಅಂತ ಹೇಳ್ಬೋದು. ಸೊ ವಿಶ್ವ ಹವಾಮಾನ ದಿನ ದಿನಾಂಕ 23 ಅಂದರೆ ಇವತ್ತು ವಿಶ್ವ ಹವಾಮಾನ ದಿನ. ಆಮೇಲೆ ವಿಶ್ವ ಹವಾಮಾನ ದಿನ ಯಾಕೆ ಆಚರಣೆ ಮಾಡ್ತೀವಿ ಏನು ಅಂತ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಆಮೇಲೆ ಹವಾಮಾನ ದಿನದ ಥೀಮ್ ಏನಾಗಿತ್ತು ಅಂದರೆ ಹವಾಮಾನ ಕ್ರಿಯೆಯ ಮುಂಚೂಣಿಯಲ್ಲಿ ಅಂತ, ಆ್ಯಟ್ ದ ಫ್ರಂಟ್ ಲೈನ್ ಆಫ್ ಕ್ಲೈಮೇಟ್ ಆ್ಯಕ್ಷನ್ ಅಂತ ಬಂದಿದೆ. ಸೊ ವಿಶ್ವಸಂಸ್ಥೆಯು ರಚಿಸಿರ್ತಕ್ಕಂಥ ವಿಶೇಷ ಸಂಸ್ಥೆಯಾದ ವಿಶ್ವ ಹವಾಮಾನ ಸಂಸ್ಥೆಯನ್ನು ಸ್ಥಾಪಿಸಿದ ಒಂದು ಸವಿನೆನಪಿಗಾಗಿ ಪ್ರತಿ ವರ್ಷ ಮಾರ್ಚ್ 23 ನಾವು ವಿಶ್ವ ಹವಾಮಾನ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಮಾರ್ಚ್ 23, 1950 ಏನು ಮಾಡ್ತಾ ವಿಶ್ವ ಹವಾಮಾನ ಸಂಸ್ಥೆಯು ಸಮಾವೇಶವು ಜಾರಿಗೆ ಬಂದಿತು ಮತ್ತು ಪವನಶಾಸ್ತ್ರ ಕಾರ್ಯಾಚರಣೆ, ಜಲವಿಜ್ಞಾನ ಮತ್ತು ಸಂಬಂಧಿತ ಭೌತಿಕ ವಿಜ್ಞಾನಗಳಿಗಾಗಿ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ ಏನು ಮಾಡ್ತಾಯಿದೆ, ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ವಿಶ್ವ ಹವಾಮಾನ ಸಂಸ್ಥೆಯು ಪ್ರತಿ ವರ್ಷ ವಿವಿಧ ವಿಷಯಗಳೊಂದಿಗೆ ಏನು ಮಾಡ್ತಾಯಿದೆ, ವಿಶ್ವ ಹವಾಮಾನ ದಿನವನ್ನು ಆಚರಣೆಯನ್ನು ಮಾಡ್ತಾಯಿದೆ. ಜನರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ, ವೆಲ್ಫೇರ್ ಆಫ್ ದ ಪೀಪಲ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ದ ಪೀಪಲ್, ಸೊ ಕೊಡುಗೆ ನೀಡುವಲ್ಲಿ ವಿಶ್ವ ಹವಾಮಾನ ಸಂಸ್ಥೆ ಪ್ರಮುಖ ಒಂದು ಪಾತ್ರವನ್ನು ವಹಿಸ್ತಾ ಇದೆ.
ಕ್ರುಷಿಯಲ್ ರೋಲ್ ಅಂತ ನಾವು ಹೇಳ್ತೀವಿ. ಸೊ ಆದ್ದರಿಂದ ಆಹಾರ ಭದ್ರತೆ, ಜಲಸಂಪನ್ಮೂಲಗಳು ಮತ್ತು ಸಾರಿಗೆಯನ್ನು ಒದಗಿಸುವಲ್ಲಿ ಅದರ ಕೆಲಸ ಮುಖ್ಯವಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ಇದು 193 ಸದಸ್ಯ ರಾಷ್ಟ್ರಗಳು ಮತ್ತು ಪ್ರದೇಶಗಳನ್ನು ಹೊಂದಿರುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ರಾಷ್ಟ್ರೀಯ ಗಡಿಗಳಾದ್ಯಂತ ಹವಾಮಾನ ಮಾಹಿತಿಯ ವಿನಿಮಯಕ್ಕೆ ಅನುಕೂಲವಾಗುವಂತೆ 1873ರಲ್ಲಿ ಸ್ಥಾಪಿಸಲಾದ ಅಂತಾರಾಷ್ಟ್ರೀಯ ಹವಾಮಾನ ಸಂಸ್ಥೆಯಿಂದ ಇಂಟರ್ನ್ಯಾಷನಲ್ ಮೆಟ್ರೋಲಾಜಿಕಲ್ ಆರ್ಗನೈಜೇಷನ್ ಅಂತ ಏನು ಕರಿತೀವಿ ಇದು ಹುಟ್ಟಿಕೊಂಡಿತ್ತವಾಗ. ಸೊ ಇಷ್ಟು ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತೆ. ಇನ್ನು ಉಳಿದಿದ್ದನ್ನು ನಾವೇನು ಮಾಡೋಣ, ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಅಗೇನ್ ಇನ್ ನೆಕ್ಸ್ಟ್ ಕ್ಲಾಸ್. ಹ್ಯಾವ್ ಅ ನೈಸ್ ಡೇ.